ಶೆಟ್ಟರ್ ಜೊತೆಗೆ ಅಂಗಡಿ ಕುಟುಂಬಕ್ಕೂ ಲೋಕಸಭೆ ಚುನಾವಣೆಯ ಟಿಕೆಟ್ ಫಿಕ್ಸ್ ಹಾಗಾದ್ರೆ ಈ ರೀತಿ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಳಗಾವಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಮಾವ ಸೊಸೆ ಇಬ್ಬರು ಚುನಾವಣಾ ಅಖಾಡಕ್ಕೆ ಧುಮುಕ್ತಾರ. ಮಾವ ಅಂತಂದ್ರೆ ಶೆಟ್ಟರ್, ಸೊಸೆ ಅಂತಂದ್ರೆ ಶ್ರದ್ಧಾ ಶೆಟ್ಟರ್, ಅಂದ್ರೆ ಶೆಟ್ಟರ್ ಅವ್ರ ಸೊಸೆ. ನಿಟ್ಟುಸಿರು ಬಿಟ್ಟಿದೆ ಸಂಸದೆ ಮಂಗಲಾ ಅಂಗಡಿ ಕುಟುಂಬ. ಲೋಕಸಭೆ ಟಿಕೆಟ್ ಕೈತಪ್ಪು ಆತಂಕದಲ್ಲಿ ಈಗ ಅಂಗಡಿ ಕುಟುಂಬ ಇತ್ತು. ಶೆಟ್ಟರ್ ಘರ್ ವಾಪಸಿಯಿಂದ ಬೆಳಗಾವಿ ರಾಜಕೀಯದಲ್ಲಿ ಸಂಚಲನ ಉಂಟಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಟಿಕೆಟ್ ಕನ್ಫರ್ಮ್ ಆಯಿತು ಅನ್ನೋದು. ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೇಳ್ತೀವಿ ಅಂತ ಸಂಸದೆ ಮಂಗಲಾ ಅಂಗಡಿ ಹೇಳಿದ್ದಾರೆ. ದಿವಂಗತ ಸುರೇಶ್ ಅಂಗಡಿ ಕುಟುಂಬದ ಮೂವರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ? ದಿವಂಗತ ಸುರೇಶ್ ಅಂಗಡಿ ಅವರ ಕುಟುಂಬಸ್ಥರು, ಫ್ಯಾಮಿಲಿ 3 ಜನ ಇದ್ದಾರೆ. ಯಾರಿಗೆ ಕೊಡ್ತಾರೆ ಹಾಗಾದ್ರೆ? ನೋಡಿ, ಅವರ ಅಂಗಡಿ ಕುಟುಂಬಸ್ಥರೇ 3 ಜನ ಇದ್ದಾರೆ ರೇಸ್ನಲ್ಲಿ. ಮಂಗಲಾ ಅಂಗಡಿ ಬೈ ಎಲೆಕ್ಷನ್ ಆಯ್ತಲ್ವಾ, ಅಂಗಡಿಯವರು ತೀರು ಹೋದ್ಮೇಲೆ ಅವಾಗ 2,000 ಅಷ್ಟೇ, 2-3 ಸಾವಿರದ ಲೀಡ್ನಲ್ಲಿ ಅಷ್ಟೇ ಗೆದ್ದಿದ್ದವರು. ಅಂಥ ಭಾರಿ ಅಂತರದಿಂದ ಏನು ಗೆದ್ದಿಲ್ಲ. ಹಾಗಾಗಿ ಈ ಬಾರಿ ಕ್ರಿಟಿಕಲ್ ಇದೆ. ಅವ್ರು ಅಂದ್ಕೊಂಡಂಗಿಲ್ಲ ಪರಿಸ್ಥಿತಿ ಬೆಳಗಾವಿಲಿ. ಬಟ್ ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇಟ್ಕೊಂಡಿದ್ದಾರೆ. ಯಾಕಂತಂದರೆ ಶೆಟ್ಟರ್ ಈಗ ವಾಪಸ್ ಪಕ್ಷಕ್ಕೆ ಬಂದರು. ಶೆಟ್ಟರು ಮತ್ತು ಅಂಗಡಿಯವರು ಬೀಗರು, 2 ಫ್ಯಾಮಿಲಿಗಳು. ಈಗ ಶ್ರದ್ಧಾ ಶೆಟ್ಟರ್ ಇದ್ದಾರಲ್ವಾ, ಮಂಗಳಾ ಅಂಗಡಿಯವರ ಮಗಳು. ಶ್ರದ್ಧಾ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರ ಸೊಸೆ. ಹಾಗಾಗಿ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ಇರಬಹುದು. ಬಟ್ ಈಗ ಅವರು ಅಂದ್ಕೊಂಡಿದ್ದು, ಇನ್ನೂ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಬಟ್ ಈಗ 12ರಿಂದ 13 ಹಾಲಿ ಸಂಸದರಿಗೆ ಟಿಕೆಟ್ ಸಿಗಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ. BJP ಅದರಲ್ಲಿ ಮಂಗಲಾ ಅಂಗಡಿ ಹೆಸರು ಕೂಡ ಕೇಳಿ ಬಂದಿತ್ತು. ಅವ್ರಿಗೆ ಕೊಡೋದು ಬೇಡ, ಬೇರೆ ನಿಷ್ಠಾವಂತರಿಗೆ ಕೊಡೋಣ ಅಥವಾ ಪುರುಷರಿಗೆ ಕೊಡೋಣ, ಸಂಘಟನೆಗೆ ಅನುಕೂಲ ಆಗುತ್ತೆ ಅಂತ. ಬಟ್ ಈಗ ಶ್ರದ್ಧಾ ಶೆಟ್ಟರ್ ಆಗಿರ್ಬೋದು, ಸುರೇಶ್ ಅಂಗಡಿ ಕುಟುಂಬ, ಅವರೇ 3 ಜನ ರೇಸ್ನಲ್ಲಿದ್ದಾರೆ. ಹಾಗಾಗಿನೇ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾನ್ಫಿಡೆಂಟ್ ಬಂತು ಅವ್ರಿಗೆ. ಯಾಕಂದರೆ ನಮ್ಮ ಪರವಾಗಿ ಬ್ಯಾಟ್ ಮಾಡೋರು ಯಾರಿಲ್ಲ ಅಂತ ಅಂದ್ಕೊಂಡಿದ್ರು ಅವರು. ಶೆಟ್ಟರ್ ಬೀಗರಿದ್ದರು, ಅವರು ಕೂಡ ಕಾಂಗ್ರೆಸ್ಸಿಗೆ ಹೋಗಿಬಿಟ್ರು. ಇನ್ನು ನಮ್ಮ ಪರವಾಗಿ ಯಾರೋ ಅಲ್ಲಿ ಧ್ವನಿ ಎತ್ತೋದು, ಹೈಕಮಾಂಡ್ಗೆ ಯಾರೋ ಗಮನಕ್ಕೆ ತರೋದು, ಟಿಕೆಟ್ ಸಿಗಲ್ಲ ಅನ್ನುವಂಥದ್ದಿತ್ತು. ಬಟ್ ಈಗ ಆಸೆ ಮತ್ತೆ ಚಿಗುರು ಹೊಡಿತಾ ಇದೆ. ಶೆಟ್ಟರ್ BJP ಸೇರ್ಪಡೆ ಬೆನ್ನಲ್ಲೇ ಈಗ ಮತ್ತೆ BJP ಪಾಳ್ಯದಲ್ಲಿ ಒಂದು ಸಂಭ್ರಮ ಮನೆ ಮಾಡಿದೆ. ಜೊತೆಗೆ ಬೆಳಗಾವಿಯ ಲೋಕಸಭೆ ಸಂಸದೆ ಮತ್ತು ಜಗದೀಶ್ ಶೆಟ್ಟರ್ ಏನು ಬೀಗರಾದಂಥ ಮಂಗಳಾ ಅಂಗಡಿಯವ್ರ ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ಸೋಣ. ಜಗದೀಶ್ ಶೆಟ್ಟರ್ ಮತ್ತೆ BJP ಬಂದಿದ್ದಾರೆ, ಎಷ್ಟು ಖುಷಿ ಆಗ್ತದೆ? ತುಂಬ ಸಂತೋಷ ಆಗ್ತಿದೆ. ನಮ್ಮ BJP ಪಾರ್ಟಿಗೆ ಶಕ್ತಿ ಬಂದಂಗಾಗಿದೆ. ಮೊದಲಿಂದ ಅವ್ರ ತಂದೆ ಅವರಾಯಿತು, ಅವರು BJPನೇ. ಹೀಗಾಗಿ ಅವರು ಒಳ್ಳೆ ತಮ್ಮ ಮನೆಗೆ ವಾಪಸ್ ಬಂದಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಅವ್ರ ಸೇರ್ಪಡೆ ಎಷ್ಟು ಬಲ ಬಂದಿದೆ? ಯಾಕಂದರೆ ಆರಂಭದಿಂದಲೂ ಕೂಡ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೋಕ್ ಅನ್ನೋ ಥರ ಚರ್ಚೆಗಳಾಗ್ತಾಯಿದ್ವು. ಅದೇ ನಿಟ್ಟಿನಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಹುಟ್ಕೊಂಡಿದ್ರು. ಆ ಥರ ಏನಿಲ್ಲ. ಇವಾಗಾದರೂ ಹೈಕಮಾಂಡ್ ಏನು ಮಾಡುತ್ತೆ ನೋಡೋಣ. ನಾವು ಅಂಗಡಿ ಫ್ಯಾಮಿಲಿಗೆ ಬೇಕಂತ ಕೇಳ್ತಾ ಇದ್ದೀವಿ, ಇವಾಗಾದರೂ ಕೇಳ್ತೀವಿ. ನೋಡೋಣ. ಈಗ ಸರ್ ಬಂದಿದ್ದಕ್ಕೆ, ಜಗದೀಶ್ ಶೆಟ್ಟರ್ ಸರ್ ಬಂದಿದ್ದಕ್ಕೆ ಇನ್ನೂ ಧೈರ್ಯ ಬಂದಿದೆ, ಶಕ್ತಿ ಬಂದಿದೆ. ನೋಡೋಣ ಏನಾಗುತ್ತೆ, ನೋಡೋಣ. BJP ವರಿಷ್ಠರು ಜಗದೀಶ್ ಶೆಟ್ಟರ್ ಅವರಿಗೆ ಹಾವೇರಿ ಲೋಕಸಭೆಯಿಂದ ಮತ್ತು ಅಂಗಡಿ ಕುಟುಂಬಕ್ಕೆ ಬೆಳಗಾವಿಯಿಂದ ಟಿಕೆಟ್ ಫಿಕ್ಸ್ ಅಂತ ಈಗ ಚರ್ಚೆ ನಡೀತಾ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಅದೆಲ್ಲ ಏನು ಮಾತುಕತೆ ಆಗೈತೆ ಏನು ಗೊತ್ತಿಲ್ಲ ರೀ. ಈಗ ಅಂಗಡಿ ಕುಟುಂಬಕ್ಕೆ ಅಂತ ಬಂದಾಗ ಮಂಗಳಾ ಅಂಗಡಿಯವ್ರು ನಿಲ್ತಾರ ಅಥವಾ ಶ್ರದ್ಧಾ ಅವ್ರು ನಿಲ್ತಾರ ಅಂತ? ನಾವು ಅಂಗಡಿ ಫ್ಯಾಮಿಲಿಗೆ ಅಂತ ಕೇಳಬೇಕಂತ ಮಾಡಿದ್ದೀವಿ. ಇವಾಗ ಹೈಕಮಾಂಡ್ದವ್ರು ಏನು ಮಾಡ್ತಾರೆ ನೋಡಬೇಕು. ಅಂಗಡಿ ಫ್ಯಾಮಿಲಿ ಅಂದರೆ ಯಾರ್ಯಾರು ಇದ್ರಮ್ಮ? ಅಂಗಡಿ ಫ್ಯಾಮಿಲಿ ಅಂದರೆ ನಮ್ಮ 2 ಮಕ್ಕಳು, ದೊಡ್ಡ ಮಗಳು, ಸಣ್ಣ ಮಗಳು, ಶ್ರದ್ಧಾ ಶೆಟ್ಟರು, ಸ್ಫೂರ್ತಿ ಪಾಟೀಲ್, ನಾನು, 3 ಮಂದಿ. ಅದೇ 3 ಮಂದಿ ಯಾರಾದರೂ ಒಬ್ಬರು ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ಅದೇ ನಮ್ಮ ಫ್ಯಾಮಿಲಿಗೆ ಬೇಕಂತ ಕೇಳ್ತಾರೆ. ಸೊ ಈಗ ಈ ಲೋಕಸಭೆ ಚುನಾವಣೆ ಸಂದರ್ಭ ಜಗದೀಶ್ ಶೆಟ್ಟರ್ BJP ಬಂದಿರೋದು ಎಷ್ಟು ಬಲ ಬಂತು BJPಗೆ ಅಂತ? BJPಗಂತೂ ತುಂಬ ಆನೆ ಬಲ ಬಂದಂಗೆ ಆಗಿದೆ. ಯಾಕಂದರೆ ಅವರು ಮೊದಲಿಂದ BJP ಪಾರ್ಟಿ ಕಟ್ಟಿದವರು. ಸರ್ ಜೊತೆನೂ ಈ ಬೆಳಗಾಂ ಡಿಸ್ಟಿಕ್ಕು ಎಲ್ಲ ಓಡಾಡಿದ್ದಾರೆ. ಮಾಜಿ CM. ಹೀಗಾಗಿ ಜಗದೀಶ್ ಶೆಟ್ಟರ್ ಮತ್ತು ಬಂದಿದ್ದಕ್ಕೆ ತುಂಬ ಒಳ್ಳೆಯದಾಗಿದೆ, ಭಾಳ ಸಂತೋಷವೂ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ನೋಡೋಣ. ಬದಲಾವಣೆ ಆಯ್ತಲ್ರಿ, ಮತ್ತೀಗ ಬದಲಾವಣೆ ಆಗ್ಬೋದು. ಇನ್ನೂ BJP ಮೋದಿಜಿ ಅವ್ರದ್ದು ಒಳ್ಳೆ ಕೆಲಸ ಆಗಿದೆ. ರಾಮ ಮಂದಿರ 500 ವರ್ಷ
ಹಿಂದ್ಗಡೆ ರಾಮ ಮಂದಿರ ಇವಾಗ ಮೋದಿಜಿಯವ್ರ ಕಾಲದಾಗ ಆಗೈತೆ ಅಂದರೆ ನಾವು ಪುಣ್ಯ ಮಾಡಿ ಬಂದಂಗೆ ನಾವು ಎಲ್ಲ ನೋಡ್ತೀವಿ. ಈಗ ನಾವು ಅಯೋಧ್ಯೆಗೆ ಹೋಗಿ ನೋಡಿ ಬರ್ತೀವಿ. ಮೋದಿ ಅವರು ಮತ್ತೊಮ್ಮೆ ನಾವು ಪ್ರೈಮ್ ಮಿನಿಸ್ಟರ್ ಮಾಡ್ತೇವೆ ಅಂತ ನಾನು ಭರವಸೆ ಹೇಳ್ತೀನಿ. ಇವಿಷ್ಟು ಏನಂದರೆ ಸಂಸದೆ ಮಂಗಳಾ ಅಂಗಡಿ ಹೇಳುವಂಥ ಮತ್ತು ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸಿ TV5 ಬೆಳಗಾವಿ.